ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೋನು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸಹ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿದೆ. ನನಗೆ ಕೋಲ್ಡ್ ಆಗಿ ಇನ್ನೂ ವಾಯ್ಸ್ ಸರಿ ಹೋಗಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇನ್ನೂ ಬೇಜಾರು ಮಾಡ್ಕೊಬೇಡಿ. ಓಕೆ, ಏನಪ್ಪ ಅದು ರಿಕ್ವೆಸ್ಟೆಡ್ ವಿಡಿಯೋ ಅಂತಂದರೆ ಡಾರ್ಕ್ ಸರ್ಕಲ್ಗೆ ಏನಾದರೂ ಒಂದು ಹೋಮ್ ರೆಮಿಡಿನ ಹೇಳಿ ಅಂತ ಕೇಳಿದ್ದಾರೆ. ಸೊ ಡಾರ್ಕ್ ಸರ್ಕಲ್ ಫಸ್ಟ್ ಆಫ್ ಆಲ್ ಏನಕ್ಕಾಗುತ್ತೆ ಅಂತ ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಜಾಸ್ತಿ ನಿದ್ದೆ ಇರಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಸೊ ಬಾಣಂತಿಯರೇ ಅಂತಲ್ಲ, ಬಾಣಂತಿಯರು ಅಂತಂದರೆ ಮಗುಗೆ ಹಾಲು ಕುಡಿಸ್ಬೇಕಾಗಿರುತ್ತೆ, 2 ರಿಂದ 3 ಅವರ್ಗೆ ಒಂದು ಸತಿ ಎದ್ದು ಹಾಲು ಕುಡಿಸ್ಬೇಕು. ಹಾಗಾಗಿ ಬಾಣಂತಿಯರಿಗೆ ಡಾರ್ಕ್ ಸರ್ಕಲ್ ಆಗಿರುತ್ತೆ. ಬಾಣಂತಿಯರು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಡಾರ್ಕ್ ಸರ್ಕಲ್ ಅನ್ನೋದು ಆಗಿರುತ್ತೆ. ನಾವು ದಿನಕ್ಕೆ 7 ರಿಂದ 8 ಗಂಟೆಗಳ ಕಾಲ ನಾವು ನಿದ್ದೆನ ಮಾಡಬೇಕಾಗುತ್ತೆ. ನಿದ್ದೆ ಇಲ್ಲ ಅಂದರೂ ಸಹ ಡಾರ್ಕ್ ಸರ್ಕಲ್ ಅನ್ನೋದು ಆಗುತ್ತೆ. ಎರಡನೇದಾಗಿ ನಾವು ನೀರನ್ನು ಕುಡಿದೇ ಹೋದರೂ ಕೂಡ ಡಾರ್ಕ್ ಸರ್ಕಲ್ ಆಗೇ ಆಗುತ್ತೆ. ಅತಿಯಾಗಿ ನಾವು ನೀರು ಕುಡಿಬೇಕು, ಹೆಚ್ಚಾಗಿ ನೀರನ್ನು ಕುಡಿಲೇಬೇಕು. ಓಕೆನಾ? ಸೊ ಬಾಣಂತಿ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ನೀರನ್ನು ಸಹ ಕುಡಿಲೇಬೇಕಾಗುತ್ತೆ. ನೀರನ್ನು ಕುಡಿದೇ ಹೋದರೆ ನಿಮಗೆ ಡಾರ್ಕ್ ಸರ್ಕಲ್ ಆಗುತ್ತೆ. ಮೂರನೇದಾಗಿ ಅತಿಯಾದ ಒತ್ತಡದಿಂದ ಡಾರ್ಕ್ ಸರ್ಕಲ್ ಅನ್ನೋದು ಬೇಗನೆ ಬರುತ್ತೆ. ಸೊ ಟೆನ್ಷನ್ಸ್ ಎಲ್ಲರಿಗೂ ಇರುತ್ತೆ, ಆದಷ್ಟು ಸ್ವಲ್ಪ ಟೆನ್ಷನ್ ಫ್ರೀ ಮಾಡ್ಕೊಳ್ಳಿ. ಓಕೆ, ನೀವೇ ನೋಡಿದ್ರಲ್ಲ, ಈ ಕಾರಣಗಳಿಂದಾಗಿ ನಮಗೆ ಡಾರ್ಕ್ ಸರ್ಕಲ್ ಅನ್ನೋದು ಆಗಿರುತ್ತೆ. ಸೊ ಡೋಂಟ್ ವರಿ, ಡಾರ್ಕ್ ಸರ್ಕಲ್ನ ನಾವು ಕಮ್ಮಿ ಮಾಡ್ಕೊಳ್ಬೋದು. ಸೊ ನಾನು ಯಾವ್ಯಾವ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಡಾರ್ಕ್ ಸರ್ಕಲ್ನ ಕಮ್ಮಿ ಮಾಡ್ಕೊಳ್ಬೋದು, ಹಾಗೆ ಆ ಐಟಮ್ಸ್ನ ಎಷ್ಟು ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಮೊದಲನೇ ರೆಮಿಡಿನ ನೋಡೋಣ. ಸ್ವಲ್ಪ ಅರಿಶಿನ ತಗೊಳ್ಳಿ. ನಂತರ ಅರಿಶಿನಕ್ಕೆ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡ್ಕೊಳ್ಳಿ. ಎರಡನ್ನೂ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿಯಪ್ಪ ಅಂದರೆ ಕ್ರೀಮಿ ಟೈಪ್ ಬರಬೇಕು. ಕ್ರೀಮಿ ಟೈಪ್ ಬರೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತ ಬನ್ನಿ. ನೋಡಿ, ಪಾಪುನ ಮಲಗಿಸಿ 10 ನಿಮಿಷ ಆಗಿಲ್ಲ, ಆಲ್ರೆಡಿ ಎದ್ಬಿಟ್ಟಿದ್ದಾಳೆ. ಈ ವಿಡಿಯೋಸ್ ಎಲ್ಲ ನಾನು ಯಾಕೆ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೀವೇ ನೋಡಿ. ಸೊ ಒಂದು ಬಾಣ್ತಿಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಇದು, ಸೊ ಹಾಗಾಗಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಆಗೋಯ್ತಾ ನಿದ್ದೆ ಮಾಡಿದ್ದು? ಆಯ್ತಾ ನಿದ್ದೆ ಮಾಡಿ ಆಯ್ತಾ? ಅಮ್ಮ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟಾ? ಹೌದಾ, ಅಮ್ಮ ಏನು ಮಾಡ್ತಿದ್ದಾರೆ ನಾನು ಬಿಟ್ಬಿಟ್ಟು ಅಂತ ನೋಡಕ್ಕೆ ಬಂದ. ಸೊ ಹೇಳ್ತಾ ಇರ್ತಾರಲ್ವ ನೋಡೋ ಜನ, ಲೈಕ್ ಏನೋ ವಿಡಿಯೋ ಮಾಡೋದು ಬಿಟ್ಟು ಇನ್ನೇನು ಕೆಲಸ ಇರಲ್ಲ, ಮಗು ಇರುತ್ತೆ, ಆದರೂ ಏನು ಮಾಡ್ತಾ ಇರ್ತಾರೆ ಹಾಗೆ ಹೀಗೆ ಅಂತ. ಸೊ ಪಾಪು ನೋಡ್ಕೊಳ್ಳೋ ಟೈಮಲ್ಲಿ ಪಾಪುನ ನೋಡ್ಕೋಬೇಕು. ಆ್ಯಂಡ್ ನಮ್ಮದೇನಿತ್ತು ನಮ್ಮದು ಕೆಲಸ ನಾವು ಮಾಡ್ಕೋಬೇಕು. ಯಾರೋ ಏನೋ ಹೇಳ್ತಾರೆ ಅಂತ ತಲೆಗೆ ಹಾಕ್ಕೊಳಕ್ಕೆ ಹೋಗಬಾರ್ದು. ಸೊ ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳೋ ಅವರಿಂದ ನನಗೇನು ಬರಬೇಕಾಗಿಲ್ಲ. ಆ್ಯಂಡ್ ನೋಡಿ, ಪಾಪು ಎದ್ಲು, ನಾನು ಅವರ ರೆಮಿಡೀಸ್ನ ರೆಡಿ ಮಾಡಬೇಕಾದ್ರೆ ಪಾಪು ಎದ್ದಿದ್ದಾಳೆ. ಇನ್ನು ಅವಳನ್ನ ನಾನು ಮಲಗಿಸಿ ನಾನು ಅದನ್ನು ಮಾಡೋದು. ಸೊ ನನ್ನ ಡೇ ರೂಟೀನ್ ಈ ಥರ ಇರ್ತೇನೆ. ನಾನು ಬ್ಯುಸಿ ಇದ್ದರೂ ಕೂಡ ಒಂದು ರೆಮಿಡೀಸ್ನ ನಾನು ಶೇರ್ ಮಾಡ್ತೀನಿ. ಅಂದರೆ ನಾನು ಒಂದು ಬಾಣಂತಿ ಆಗಿದ್ದೀನಿ, ಆ್ಯಂಡ್ ಏನು ನಮಗೊಂದು ತಿಳಿದಿರೋದು ಒಬ್ರಿಗೆ ತಿಳಿಲಿ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ, ಬಿಟ್ಟರೆ ಇನ್ನೇನಿರಲ್ಲ. ಬಟ್ ಏನಂತಂದರೆ ಈ ಮೈಂಡ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಅವಾಗಿನ ಜನ್ರೇಷನ್ನು ಹಂಗಿತ್ತು, ಇವಾಗಿನ ಜನ್ರೇಷನ್ ಹಿಂಗಿತ್ತು, ಈ ಥರ ಮಾತುಗಳೇ ತುಂಬ ಜನ ಮಾತಾಡ್ತಾರೆ. ಅಂಥರ ಬಗ್ಗೆಲ್ಲ ನಾನು ನಿಜವಾಗ್ಲೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಅನ್ಕೊಂತಾರೆ ಏನೋ ತಲೆ ಕೆಡಿಸ್ಬೋದು, ಹಾಗೆ ಹೀಗೆ ಒಂದು ಕೊಂಕು ಮಾತನ್ನ ಮಾತಾಡ್ಬಿಟ್ರೆ ಏನೋ ಹಂಗೆ ಹಿಂಗೆ ಅಂತ ಚಾನ್ಸೇ ಇಲ್ಲ. ಸೊ ಸಪೋರ್ಟಿವ್ ಆಗಿ ನಮ್ಮ ಜೊತೆ ನಮ್ಮ ಮನೆಯವ್ರು ಇದ್ದಾಗ ಸೊ ಯಾರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಸ್ವಲ್ಪನೂ ಇಲ್ಲ. ಓಕೆನಾ? ನಮ್ಮ ಅಪ್ಪ ನಮ್ಮಮ್ಮ ನಂಗೆ ಸಪೋರ್ಟಿವ್ ಆಗಿದ್ದಾರೆ, ಆ್ಯಂಡ್ ನನ್ನ ಹಸ್ಬೆಂಡ್ ಮೇಯ್ನಾಗಿ ಅವ್ರು ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಪಾಪು ನೋಡ್ಕೊಳ್ಳೋ ಟೈಮಲ್ಲಿ ಪಾಪುನ ನೋಡ್ಕೊತೀನಿ. ನನ್ನ ಒಂದು ಇದನ್ನ ಏನಿದೆಯೋ ನನ್ನ ಲೈಕ್ ಇದನ್ನು ನನ್ನ ಹತ್ರ ಒಂದು ಜಾಬ್ ಥರ ಆಗಿರ್ಬೋದು, ಇಲ್ಲಾಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋ ಥರ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಯೂಟ್ಯೂಬ್ನ. ಅದನ್ನೆಲ್ಲ ನೋಡೋ ಜನಕ್ಕೆ ಮಗುನ ಬಿಟ್ಟು ಏನೋ ಮಾಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಅನ್ಸ್ಕೊಂಡ್ರೆ ಅದು ಅವ್ರ ಮೈಂಡ್, ನಂದಲ್ಲ. ಓಕೆ, ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಆಲ್ರೆಡಿ ನನ್ನ ಕಂದಮ್ಮ ಇದ್ದು ನೋಡ್ತಿದ್ದಾಳೆ ನೋಡಿ. ಸೊ ಅವಳನ್ನ ಆಟಾಡಿಸ್ಕೊಂಡು ಅವಳನ್ನ ಮಲಗಿಸಿ ಮತ್ತೆ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡಬೇಕು. ಜಸ್ಟ್ ಏನಕ್ಕೆ ಹೇಳಿದೆ ಅಂದರೆ, ಕೊಂಕು ಮಾತುಗಳನ್ನ ಮಾತಾಡೋದನ್ನು ಸೊ ತಲೆ ಕೆಡಿಸ್ಕೊಬಾರ್ದು. ಮೇಯ್ನಾಗಿ ಬಾಣಂತಿಯರು ಲೈಕ್ ಏನಂತಂದರೆ, ಜಾಸ್ತಿ ಮೈಂಡ್ಗೆ ಏನು ತೊಗೊಳ್ಬಾರ್ದು. ಅವ್ರು ಏನಂತಾರೆ, ಇವ್ರು ಏನಂತಾರೆ, ಆಗ ಈಗ ಇದೆಲ್ಲ ನಾವು ಜಾಸ್ತಿ ಮಾಡಿಕೊಂಡ್ರೆ ನಮಗೆ ಎದೆ ಹಾಲು ಕಮ್ಮಿ ಆಗುತ್ತೆ. ಸೊ ಅವ್ರು ಬೇರೆ ರೀಸನ್ಸ್ ಕೊಟ್ಟು ನಿಂಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾರಲ್ಲ, ಅದಲ್ಲ, ಅವ್ರುಗಳಿಂದನೇ ಪ್ರಾಬ್ಲಮ್ ಆಗೋದು. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಆರಾಮಾಗಿ. ಓಕೆ, ಪಾಪುನ ಮಲಗಿಸಿದ್ದಾಯಿತು ಅನ್ನೋ ಅಷ್ಟರಲ್ಲಿ ಮತ್ತೆ ಎದ್ಲು ನೋಡಿ. ಸೊ ಅಂದರೆ ಒಂದೊಂದ್ಸತಿ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡ್ತಾಳೆ, ಒಂದೊಂದ್ಸತಿ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಲ್ಲ. ಇದೆಲ್ಲ ತಾಡ್ತಾಳೆ ಥರ ನೋಡಿ. ಇವಾಗ ತುಗಿ ಮಲಗಿಸಿದ್ದೆ, ಮತ್ತೆ ಎದ್ಬಿಟ್ಟು. ಸೊ ನನ್ನ ಮಗುದು ಏನೇ ಇದ್ದರೂ ಫಸ್ಟು ನಾನು ಪಾಪುನ ಮುಗಿಸ್ಕೊಂಡೆ ನಾನು ವೀಡಿಯೋಸ್ನ ಮಾಡೋದು. ಅಮ್ಮ ಬಂದರೆ ಇವಾಗ ಅಮ್ಮ ಕಲ್ಲಿ ಕೊಡ್ತೀನಿ. ಪಾಪುನ ಎತ್ಕೊಂಡ್ಬಿಟ್ಟು, ಮಾ ತಗೋ ಬೇಗ. ಅಮ್ಮ ಹ್ಯಾಂಡ್ ವಾಶ್ ಮಾಡ್ತಿದ್ದಾರೆ ಪಾಪು ಇಟ್ಕೊಳಕ್ಕೆ. ಸರಿ, ಪಾಪು ನಾಡಿಸ್ತಾರೆ. ಹಾಂ, ಒಂದು ಸ್ವಲ್ಪ ವಿಡಿಯೋ ಮಾಡಿ ಬರ್ತೀನಿ. ಆಯ್ತು, ಕುಡಿಸ್ದೆ ಅವಳೇ ಕುಡಿಸ್ದೆ. ಹ್ಞೂ ಸರಿ. ಈ ವಿಡಿಯೋ ನಾನು ಏನಕ್ಕೆ ಶೇರ್ ಮಾಡಿದೆ ಅಂತಂದರೆ, ನೋಡಿ ನೀವೇ ನೋಡಿದ್ರಲ್ಲ,
ಈ ಥರ ನನಗೆ ಅಪ್ಪ ಆಗಲಿ ಅಮ್ಮ ಆಗಲಿ ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಅದ್ರದ್ದು ನನಗೇನು ಪ್ರಾಬ್ಲಮ್ ಇಲ್ಲ. ನನ್ನ ಮಗುನ ನಾನು ಎಷ್ಟು ನೋಡಬೇಕೋ ಅಷ್ಟು ನೋಡಿಕೊಂಡೆ ನಾನು ಫ್ರೀ ಟೈಮಲ್ಲಿ ನಾನು ವೀಡಿಯೋಸ್ನ ಮಾಡೋದು. ಆ್ಯಂಡ್ ನಮಗೆ ಫ್ಯಾಮಿಲಿ ಸಪೋರ್ಟ್ ಇದ್ದಾಗ ಸೊ ಹೊರಗಡೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಾನು ಕೂಡ ಬಾಣಂತಿನಿ. ಸೊ ನನ್ನ ಬೇಬಿಗೆ ಈಗ 4 ಮಂತ್ಸ್ ಕಂಪ್ಲೀಟ್ ಆಗಿ 5 ಮಂತ್ಸ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೀವು ಆ ಥರ ಇರಬೇಡಿ ಅಂತ ಹೇಳ್ತಲ್ಲ. ಈಗ ನನ್ನಂಥ ಬಾಣಂತಿರು ಎಷ್ಟು ಜನ ಇರ್ತಾರೆ. ಸೊ ಫ್ಯಾಮಿಲಿ ಸಪೋರ್ಟ್ ಇದ್ದು ವೀಡಿಯೋಸ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಎಂಕರೇಜ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಸೊ ನೀನು ವೀಡಿಯೋ ಮಾಡ್ಕೊಂಡಿರ್ತೀಯ, ಮಗು ನೋಡ್ಕೊಳ್ಳಲ್ಲ, ಮಗುನ ಏನು ನೋಡ್ಕೊತೀಯ, ಹಾಗೆ ಹೀಗೆ ಅಂತ ತಲೆಗೆ ಒಂದೊಂದು ಮಾತಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ನಿಮಗೆ ಕಂಟಿನ್ಯೂ ಮಾಡಿ ತೋರಿಸಿದ್ದೀನಿ ಅಷ್ಟೇ, ಬಿಟ್ಟರೆ ಏನಿಲ್ಲ. ಸೊ ಯಾರು ಏನು ಅಂದ್ಕೊಂಡು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಸೊ ನಿಮ್ಮ ಮಗು ನಿಮ್ಮ ಇಷ್ಟ, ನಿಮ್ಮ ಫ್ಯಾಮಿಲಿ ನಿಮ್ಗೆ ಸಪೋರ್ಟಿವ್ ಆಗಿದೆ ಅಂತಂದರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿ ಹ್ಯಾಪಿ. ಓಕೆ, ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ನೋಡಿ, ಈ ಥರ ಕ್ರೀಮಿ ಟೈಪ್ ಬಂದಿರಬೇಕು. ನೋಡಿ, ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ನನಗೆ ಕಣ್ಣು ಕೆಳಗಡೆ ಮಾತ್ರ ಆಗಿದ್ದಿತ್ತು, ಹಾಗಾಗಿ ನಾನು ಕೆಳಗಡೆ ಮಾತ್ರ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಕಣ್ಣು ಸುತ್ತ ಕೂಡ ಅಪ್ಲೈ ಮಾಡ್ಕೋಬೋದು. ಈ ಥರ ನೀಟಾಗಿ ಅಪ್ಲೈ ಮಾಡಿ ಲೈಟಾಗಿ ಮೆಸೇಜ್ ಕೊಡ್ತಾ ಬನ್ನಿ. ಬ್ಲಡ್ ಸರ್ಕ್ಯುಲೇಟ್ ಕೂಡ ಚೆನ್ನಾಗಾಗುತ್ತೆ ಇದರಿಂದ. ಸೊ ಇದನ್ನು ಡೈಲಿ ಯೂಸ್ ಮಾಡ್ಕೋಬೇಕು ಅಂತ ಏನಿಲ್ಲ. ನೀವು ವಾರಕ್ಕೆ ಒಂದು 3 ಸತಿ ಯೂಸ್ ಮಾಡಿದ್ರೆ ಸಾಕು. ಲೈಟ್ ಆಗ್ತಾ ಬರುತ್ತೆ ಕಣ್ಣು ಸುತ್ತ ಕೆಳಗಡೆ ಎಲ್ಲ. ಅದಾದಮೇಲೆ 10 ರಿಂದ 15 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಬಿಟ್ಟು ಮುಖ ತೊಳ್ಕೊಳ್ಳಿ. ಎರಡನೇ ಹೋಮ್ ರೆಮಿಡಿ ಸೊ ಆಲ್ಮಂಡ್ ಆಯಿಲ್ ಆರ್ ಬಾದಾಮಿ ಎಣ್ಣೆ ಅಂತ ಸಹ ಇದನ್ನು ಕರೀತಾರೆ. ಇದನ್ನು ಒಂದು 5 ರಿಂದ 6 ಡ್ರಾಪ್ಸ್ ತಗೊಂಡ್ರೆ ಸಾಕಾಗುತ್ತೆ. ಈ ಬಾದಾಮಿ ಎಣ್ಣೆಯಲ್ಲಿ ವೈಟಮಿನ್ ಇ ಮತ್ತು ಡಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಮಾಯಿಶ್ಚರೈಸರ್ ಆಗಿ ಇದು ವರ್ಕ್ ಮಾಡುತ್ತೆ. ಹಾಗೆ ನಮ್ಮ ಒಂದು ಡಾರ್ಕ್ ಸರ್ಕಲ್ನ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಟ್ಯಾನ್ ಆಗಿದ್ರೂ ಕೂಡ ಇದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಸ್ಕಿನ್ ಮಾಯಿಶ್ಚರೈಸ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಬೆಸ್ಟಾಗಿ ಯೂಸ್ ಮಾಡ್ಕೋಬೋದು. ನೈಟ್ ಟೈಮಲ್ಲಿ ಹಚ್ಚಿ ಇದನ್ನು ಬೆಳಗ್ಗೆ ಎದ್ದು ಮುಖ ತೊಳ್ಕೊಬೇಕಾಗತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಕಣ್ಣು ಸುತ್ತಲೂ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಮುಖ ತೊಳೆದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಕೊನೆಯದಾಗಿ 3ನೇ ಹೋಮ್ ರೆಮಿಡಿನ ನೋಡೋಣ. ಇದಕ್ಕೆ ಬೇಕಾಗಿರೋದು ಹಾಲು, ಹಸಿ ಹಾಲನ್ನೇ ತಗೊಳ್ಳಿ. ಸೊ ಇದಾದಮೇಲೆ ಜಾಜಿಕಾಯಿ ಅಂತ ಕರೀತಾರೆ ಇದನ್ನು. ಸೊ ಬಾಣಂತಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಪಾಪುಗೆ ಯೂಸ್ ಮಾಡ್ತಾ ಇರ್ತೀವಲ್ಲ, ತೇದಿ ಹಾಕ್ತಾ ಇರ್ತೀವಿ, ಬಾಣಂತಿಗೂ ಕೊಡ್ತಾರೆ. ಇದು ಎಲ್ಲ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಬಾಣಂತಿಗೆ ಮಾತ್ರ ಅಂತಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು ಅಂತ ನಾನು ಮೊದಲೇ ಹೇಳಿದ್ದೀನಿ. ನೋಡಿ, ಈ ಥರ ಹಾಲು ಹಾಕ್ಕೊಂಡು ಜಾಜಿಕಾಯಿನ ಈ ಥರ ನೀಟಾಗಿ ತೇಯ್ಕೋಬೇಕಾಗತ್ತೆ. ತೇಯೋ ಕಲ್ಲು ಅಂತಲೇ ಸಿಗುತ್ತೆ ನಿಮಗೆ. ಈ ಥರ ತೇಯೋ ಕಲ್ಲಲ್ಲಿ ನೀಟಾಗಿ ತೇಯಿದ್ರೆ ನಿಮಗೆ ಸೊ ಚೆನ್ನಾಗಿ ಸಿಗುತ್ತೆ ಅದರದ್ದು ರಸಾಂಶ ಎಲ್ಲ. ಈ ಕಲರಲ್ಲಿ ಸಿಗುತ್ತೆ. ಈಗ ನಮ್ಮ ರೆಮಿಡಿ ರೆಡಿ ಆಗಿದೆ. ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇದನ್ನು ಸಹ ನೀಟಾಗಿ ಕಣ್ಣು ಸುತ್ತ ಕಣ್ಣು ಮೇಲ್ಗಡೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ನೀಟಾಗಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಕೊಡ್ತಾ ಬರಬೇಕಾಗತ್ತೆ. ಇದನ್ನು ಏನು ಓವರ್ ನೈಟ್ ಬಿಡೋವಂಥ ಅವಶ್ಯಕತೆ ಇಲ್ಲ. ಸೊ ಹಾಲಲ್ಲಿ ಮಾಯಿಶ್ಚರೈಸರ್ ಅಂಶ ಜಾಸ್ತಿ ಇದೆ. ಸೊ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ. ಡಾರ್ಕ್ ಸರ್ಕಲ್ ಆಗಿರೋದನ್ನು ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜಾಜಿಕಾಯಿ ಕೂಡ ಅಷ್ಟೇ, ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ಅಪ್ಲೈ ಎಲ್ಲ ಆದಮೇಲೆ 10 ರಿಂದ 15 ನಿಮಿಷ ಬಿಟ್ಟು ಮುಖ ತೊಳ್ಕೊಳ್ಳಿ. ಓಕೆ, ನೀವೇ ನೋಡ್ಕೊಂಬಂದ್ರಲ್ಲ ಯಾವ ರೀತಿ ಹೋಮ್ ರೆಮಿಡೀಸ್ ಇತ್ತು ಅಂತ. ಸೊ ನೀವು ಟ್ರೈ ಮಾಡಿ, ನಿಮಗೂ ಬೆಸ್ಟಲ್ಲಿ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಆ್ಯಂಡ್ ಮೇಯ್ನ್ ಇನ್ನೊಂದು ಹೇಳ್ತೀನಿ ನಾನು, ಬಾಣಂತಿಯರು ದಯವಿಟ್ಟು ಒತ್ತಡನ ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಎಲ್ಲರೂ ತುಂಬ ಜನ ಬರ್ತಾರೆ, ಹೋಗ್ತಾ ಇರ್ತಾರೆ, ನೋಡ್ತಾರೆ, ತಲೆಗೆ ಒಂದೊಂದು ಮಾತಾಡ್ತಾ ಇರ್ತಾರೆ. ಸೊ ಯಾರು ದಯವಿಟ್ಟು ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಒಂದು ಬಾಣಂತನ ರುಟೀನ್ನ ಹ್ಯಾಪಿಯಾಗಿ ತೊಗೊಂಡೋಗೋದಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ನಾವೆಷ್ಟು ಹ್ಯಾಪಿಯಾಗಿರ್ತೀವೋ ಅಷ್ಟೇ ನಮ್ಮ ಒಂದು ಬಾಣಂತನ ಚೆನ್ನಾಗಾಗುತ್ತೆ. ನನ್ನ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿತ್ತು ಅಂತಂದರೆ ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋಗಳು ಫಸ್ಟ್ ನಿಮಗೆ ರೀಚ್ ಆಗುತ್ತೆ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.